ನಿಮ್ಮ ಮುಂಜಾನೆಗಳ ಒಡೆಯರಾಗಿ ನಿಮ್ಮ ಬದುಕನ್ನು ಎತ್ತರಿಸಿಕೊಳ್ಳಿ. ರಾಬಿನ್ ಶರ್ಮಾರವರ 5 AM ಕ್ಲಬ್ ಎಂಬ ಪುಸ್ತಕ ಓದುವ ಪ್ರತಿಯೊಬ್ಬರನ್ನು ಈ ವಾಕ್ಯ ಸೆಳೆಯದಿರದು. 5 AM ಕ್ಲಬ್ ಎಂಬುದು ಒಂದು ಕ್ಲಬ್ ಅಲ್ಲದ ಕ್ಲಬ್. ಅಂದರೆ ಇದೊಂದು ಸಂಸ್ಥೆಯಲ್ಲ, ಪರಿಕಲ್ಪನೆ. ಬದುಕು ಬದಲಾಯಿಸಲು ಪಣತೊಟ್ಟವರು ತಮ್ಮ ಮುಂಜಾನೆಗಳ ಒಡೆಯರಾಗಲು 5 ಗಂಟೆಗೋ ಅದಕ್ಕೂ ಮೊದಲೋ ಎದ್ದು ಆ ಸಮಯವನ್ನು ಅತ್ಯಂತ ಫಲದಾಯಕವಾಗಿ ಮಾರ್ಪಡಿಸುವ ಒಂದು ಪರಿಕಲ್ಪನೆ. ಈ ಕ್ಲಬ್ಬಿನ ಸದಸ್ಯರಾಗಲು ಯಾವುದೇ ಪ್ರವೇಶ ಪತ್ರ ತುಂಬಬೇಕಿಲ್ಲ, ಯಾವುದೇ ಶುಲ್ಕ ತೆರಬೇಕಾಗಿಲ್ಲ. ಇಂದಿನಿಂದ ಮುಂದಿನ 66 ದಿನಗಳವರೆಗೆ ಬೆಳಗ್ಗೆ 5 ಗಂಟೆಗೆ ಏಳಲು ನೀವು ತಯಾರಿದ್ದೀರಾ? 5 ಗಂಟೆಗೋ ಅದಕ್ಕೂ ಮೊದಲೋ ಎದ್ದು ನಿಮಗಾಗಿ ನಿಮ್ಮ ಸಮಯವನ್ನು ಹೂಡಲು ನೀವು ತಯಾರಾದರೆ ನಿಮ್ಮ ಬದುಕು ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತದೆ. ಅದರಿಂದಾಗಿ ನಿಮ್ಮ ಮನಶಕ್ತಿ ಹೆಚ್ಚುತ್ತದೆ. ಸ್ವನಿಯಂತ್ರಣದ ಕಲೆ ನಿಮಗೆ ಸಿದ್ಧಿಸುತ್ತದೆ. ಮನಸ್ಸು ನಿಮ್ಮ ಆಜ್ಞಾನುವರ್ತಿಯಾಗಿ ನೀವು ಹೇಳಿದಂತೆ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹಾಗೂ ತಿಳುವಳಿಕೆ ಹೆಚ್ಚುತ್ತದೆ. ನಿಮ್ಮ ಶರೀರದ ಫಿಟ್ನೆಸ್ ಉತ್ತಮಗೊಳ್ಳುತ್ತದೆ. ಆರೋಗ್ಯ ಸುಧಾರಿಸುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ನಿಮ್ಮ ಮೆದುಳು ಹೆಚ್ಚು ಏಕಾಗ್ರವಾಗುತ್ತದೆ. ನೀವು ಬಯಸಿದ ಹಲವು ಉತ್ತಮ ಅಂಶಗಳು ತಾನಾಗಿ ನಿಮ್ಮ ಬಳಿಗೆ ಆಕರ್ಷಿತವಾಗುತ್ತದೆ. ರಾಬಿನ್ ಶರ್ಮಾರ ಪ್ರಕಾರ ಬೆಳಿಗ್ಗೆ 5 ಗಂಟೆಗೆ ಎದ್ದ ಬಳಿಕ ಮುಂದಿನ 1 ಗಂಟೆಯನ್ನು 20-20-20 ಹೀಗೆ 20 ನಿಮಿಷಗಳ 3 ಸಮಪಾಲುಗಳನ್ನಾಗಿ ಮಾಡಬೇಕು. ಮೊದಲ 20 ನಿಮಿಷ ಪ್ರಾರ್ಥನೆ, ಧ್ಯಾನ ಇತ್ಯಾದಿಗಳಿಗೆ ಮೀಸಲಿಡಬೇಕು. ಮುಂದಿನ 20 ನಿಮಿಷ ಶಾರೀರಿಕ ವ್ಯಾಯಾಮಕ್ಕಾಗಿ ವಿನಿಯೋಗಿಸಬೇಕು. ಕೊನೆಯ 20 ನಿಮಿಷಗಳನ್ನು ವೈಯಕ್ತಿಕ ಬೆಳವಣಿಗೆಗೆ ಪೂರಕವಾದ ಏನನ್ನಾದರೂ ಮಾಡಲು ವಿನಿಯೋಗಿಸಬೇಕು. ಈ ಸಮಯದಲ್ಲಿ ನಾವು ನಮ್ಮ ಜೀವನದ ಗುರಿಗಳ ಬಗ್ಗೆ ಒಂದು ಪುಸ್ತಕದಲ್ಲಿ ಬರೆದಿಡುವ ಜರ್ನಲಿಂಗ್ ಕೆಲಸವನ್ನು ಮಾಡಬಹುದು. ಇದನ್ನು ನಿರಂತರವಾಗಿ 66 ದಿನಗಳ ಕಾಲ ಮಾಡಬೇಕು. ರಾಬಿನ್ ಶರ್ಮಾರವರ ಪ್ರಕಾರ ಯಾವುದೇ ಅಭ್ಯಾಸ ನಮ್ಮಲ್ಲಿ ಸ್ಥಿರವಾಗಿ ಬೇರೂರಬೇಕಾದರೆ 66 ದಿನಗಳು ಬೇಕು. ಈ 66 ದಿನಗಳನ್ನು 22 ದಿನಗಳ 3 ಹಂತಗಳಾಗಿ ವಿಭಾಗಿಸಬಹುದು. ಮೊದಲ 22 ದಿವಸ ಹೇಗಾದರೂ ಮಾಡಿ 5 ಗಂಟೆಗೆ ಏಳುವ ಪ್ರಯತ್ನ ಮಾಡಿದರೆ ಅದು ನಮಗೆ ರೂಢಿಯಾಗಿ ಬಿಡುತ್ತದೆ. ಎರಡನೇ ಹಂತದಲ್ಲಿ ನಮಗೆ ಈ ಅಭ್ಯಾಸವನ್ನು ತ್ಯಜಿಸುವ ಪ್ರೇರಣೆ ಉಂಟಾಗಬಹುದು. ಆದರೂ ಅದನ್ನು ಪ್ರಯತ್ನಪೂರ್ವಕವಾಗಿ ಪುನಃ 22 ದಿವಸಗಳವರೆಗೆ ಮುಂದುವರಿಸಬೇಕು. ಆಗ ಆ ಅಭ್ಯಾಸ ಮತ್ತಷ್ಟು ಬಲಗೊಳ್ಳುತ್ತದೆ. ಮೂರನೇ ಹಂತದಲ್ಲಿ ಮತ್ತೆ 22 ದಿನಗಳವರೆಗೆ ಈ ಅಭ್ಯಾಸವನ್ನು ಮುಂದುವರಿಸಿದರೆ ಅದು ನಮ್ಮ ಸ್ವಭಾವ ಎಂಬಂತೆ ನಮ್ಮೊಳಗೆ ಅಂತರ್ಗತವಾಗಿ ಬಿಡುತ್ತದೆ. ಯಾವುದೇ ಪ್ರೇರಣೆ ಇಲ್ಲದೆ ಮುಂದೆ ಈ ಅಭ್ಯಾಸ ಮುಂದುವರಿಯುತ್ತದೆ. 5 AM ಕ್ಲಬ್ ಎಂಬ ಈ ಪುಸ್ತಕದಲ್ಲಿ ರಾಬಿನ್ ಶರ್ಮಾರವರು ವೈಯಕ್ತಿಕ ಬೆಳವಣಿಗೆಗೆ ಬೇಕಾದ ಹಲವಾರು ಉಪಾಯಗಳನ್ನು ನಮ್ಮ ಮುಂದೆ ತೆರೆದಿಡುತ್ತಾರೆ. ಈಗ 5 AM ಕ್ಲಬ್ಬಿನ ಪುಸ್ತಕದ ಕಥೆಯ ಕಡೆಗೆ ಬರೋಣ. ಆತ್ಮಹತ್ಯೆಗೆ ತಯಾರಾದ ಒಬ್ಬಳು ಉದ್ಯಮಿ ಆತ್ಮಹತ್ಯೆಗೆ ಪ್ರಯತ್ನಿಸುವ ಕೊನೆ ಕ್ಷಣದಲ್ಲಿ ತನ್ನ ಅಮ್ಮ ನೀಡಿದ ಆಹ್ವಾನ ಪತ್ರವೊಂದನ್ನು ನೋಡುತ್ತಾಳೆ. ವೈಯಕ್ತಿಕ ಸಾಮರ್ಥ್ಯ ವೃದ್ಧಿ ಎಂಬ ಸಮಾವೇಶದ ಆ ಆಹ್ವಾನ ಪತ್ರಿಕೆಯನ್ನು ಕಂಡ ಅವಳು ಕೊನೆಗಳಿಗೆಯಲ್ಲಿ ಆ ಸಮಾವೇಶಕ್ಕೆ ಹೋಗಲು ತೀರ್ಮಾನಿಸುತ್ತಾಳೆ. ಅಲ್ಲಿ ಆಕೆ ಆ ಉಪನ್ಯಾಸಕರ ಅದ್ಭುತ ಉಪನ್ಯಾಸವನ್ನು ಕೇಳುತ್ತಾಳೆ. ಆಕೆಗೆ ಒಬ್ಬ ಕಲಾವಿದನ ಪರಿಚಯವಾಗುತ್ತದೆ. ಅವರಿಬ್ಬರು ಆ ಉಪನ್ಯಾಸದ ಬಗ್ಗೆ ಚರ್ಚೆ ಮಾಡುತ್ತಿರಬೇಕಾದರೆ ಭಿಕಾರಿಯಂತೆ ಕಾಣುವ ಒಬ್ಬ ವ್ಯಕ್ತಿ ಅವರ ಬಳಿ ಬರುತ್ತಾನೆ. ಅವನು ತನ್ನ ಕೈಯಲ್ಲಿ ಅತ್ಯಂತ ದುಬಾರಿ ವಾಚೊಂದನ್ನು ಕಟ್ಟಿರುತ್ತಾನೆ. ಆದರೆ ಅವನ ಬಟ್ಟೆಗಳು ತೀರಾ ಸಾಮಾನ್ಯವಾಗಿ ಕಾಣುತ್ತವೆ. ಮೊದಲು ಈತ ಒಬ್ಬ ಹುಚ್ಚನಿರಬೇಕೆಂದು ಕಲಾವಿದ ಹಾಗೂ ಉದ್ಯಮಿ ಭಾವಿಸುತ್ತಾರೆ. ಆದರೆ ನಂತರ ಈತ ನಿಜವಾಗಿಯೂ ಒಬ್ಬ ಶ್ರೀಮಂತ ವ್ಯಕ್ತಿ ಎಂಬುದು ಅವರಿಗೆ ಮನದಟ್ಟಾಗುತ್ತದೆ. ಆತ ಅವರಲ್ಲಿ ಸಮಯದ ಬೆಲೆಯ ಕುರಿತು ಮಾತನಾಡುತ್ತಾನೆ. 5 AM ಕ್ಲಬ್ಬನ್ನು ಸೇರಿ ಬದುಕು ಬದಲಿಸಲು ಅವರನ್ನು ಆಹ್ವಾನಿಸುತ್ತಾನೆ. ಮಾರಿಷಸ್ ದ್ವೀಪದಲ್ಲಿರುವ ತನ್ನ ಮನೆಗೆ ಅವರನ್ನು ಆಹ್ವಾನಿಸುತ್ತಾನೆ. ಅದಕ್ಕಾಗಿ ತನ್ನ ಖಾಸಗಿ ಜೆಟ್ ವಿಮಾನ ಕಳುಹಿಸುವುದಾಗಿ ಹೇಳುತ್ತಾನೆ. ಉದ್ಯಮಿ ಹಾಗೂ ಕಲಾವಿದ ಯಾವುದೋ ಒಂದು ಪ್ರೇರಣೆಯಿಂದ ಅವರ ಆಹ್ವಾನವನ್ನು ಸ್ವೀಕರಿಸಿದರೂ ನಂತರ ಅವರಿಗೆ ದಿಗಿಲಾಗುತ್ತದೆ.
ಈ ಮನುಷ್ಯ ಹೇಳಿದ್ದು ಸತ್ಯವಿರಬಹುದೇ ಎಂದು ಸಂದೇಹ ಬರುತ್ತದೆ. ಆದರೂ ಮರುದಿನ ಬೆಳಗ್ಗೆ 5 ಗಂಟೆಗೆ ಅವರು ಆ ಭಿಕಾರಿ ಮನುಷ್ಯ ಹೇಳಿದ ಜಾಗಕ್ಕೆ ಬರುತ್ತಾರೆ. ಆ ಮನುಷ್ಯ ಹೇಳಿದಂತೆ ಆತನ ಖಾಸಗಿ ಜೆಟ್ ವಿಮಾನದಲ್ಲಿ ಅವರನ್ನು ಮಾರಿಷಸ್ಸಿಗೆ ಕರೆದೊಯ್ಯುತ್ತಾನೆ. ಅಲ್ಲಿ ಅವರಿಗೆ ಯಶಸ್ಸಿನ ಸೂತ್ರಗಳನ್ನು ಹೇಳಿಕೊಡುತ್ತಾನೆ. ಆತ್ಮಹತ್ಯೆಯ ನಿರ್ಧಾರ ಮಾಡಿದ ಉದ್ಯಮಿ, ನಿರಾಶನಾಗಿದ್ದ ಕಲಾವಿದ, ಇಬ್ಬರ ಬದುಕು ಬದಲಾಗುತ್ತದೆ. ಈ ಕಥೆಯನ್ನು ಓದಿ ಮುಗಿಸುವಾಗ ಬದುಕನ್ನು ಉನ್ನತೀಕರಣಗೊಳಿಸಲು ಬೇಕಾದ ಹಲವಾರು ಮಾರ್ಗೋಪಾಯಗಳು ನಮಗೂ ತಿಳಿಯುವುದರಿಂದ ನಮ್ಮ ಬದುಕು ಬದಲಾಗಲು ಸಾಧ್ಯವಿದೆ. ಆದುದರಿಂದ ನೀವೆಲ್ಲರೂ ಈ ಪುಸ್ತಕವನ್ನು ಓದಿ ಅದರಲ್ಲಿರುವ ಉತ್ತಮ ಅಂಶಗಳನ್ನು ಸ್ವೀಕರಿಸಿ ನಿಮ್ಮ ಬದುಕನ್ನು ಬದಲಿಸಿಕೊಳ್ಳಿ. ನಿಮ್ಮ ಮುಂಜಾನೆಗಳ ಒಡೆಯರಾಗಿ ನಿಮ್ಮ ಬದುಕನ್ನು ಎತ್ತರಿಸಿಕೊಳ್ಳಿ. ಧನ್ಯವಾದಗಳು.